ಅಮೆರಿಕ ಮಾಡ್ಬೇಕಾದ್ರೆ ಖಂಡಿತ ಇದು ಇಷ್ಟು ಮಟ್ಟಕ್ಕೆ ಹೋಗುತ್ತೆ, ಇಷ್ಟು ಯಶಸ್ವಿ ಸಿಗತ್ತೆ ಅಂತ ನಮಗೂ ಗೊತ್ತಿರಲಿಲ್ಲ. ನಾವೇನೋ ಇಲ್ಲೇ ಒಂದು ಸಿನಿಮಾ ಇಲ್ಲಿ ದೊರೆ ಥರನೇ ಇಲ್ಲೇ ಇರುತ್ತೆ ಅಂದರೆ ಅಮೆರಿಕಾಗೆ ಹೋಗಬೇಕು, ನೀನೇ ಯಾಕೆ ಹೋಗಬೇಕು, ಅಲ್ಲಿ ಹೀರೋಯಿನ್ಸ್ ಇರಲ್ವಾ, ಏನು ಸ್ಪೆಷಲ್ ನಿನ್ನಲ್ಲಿ ಅಂತ ಕ್ವಶನ್ ಕೇಳ್ತಾರೆ. ಯಾಕೆ 30 ವರ್ಷ ಆದರೂ ಅಮೆರಿಕ ಭೂಮಿಕಾ ಅಂತಾರೆ ಅಂದರೆ, ಸೂರ್ಯ ಅಂತಾರೆ, ಶಶಾಂಕ್ ಅಂತಾರೆ ಅಂದರೆ, ಫೋನಲ್ಲಿ ಸೂರ್ಯ ಹೇಗಿದೆಯೋ, ಸೂರ್ಯ ನಿನ್ ಫೇವ್ರೆಟ್ ಸಾಂಗ್ ಹೇಳ. ಇಲ್ಲಿ ಬೇಜಾರು ಕಣೋ, ನಗು ಬಂದಾಗ ನಗ್ಬಿಡ್ಬೇಕು, ಅಳು ಬಂದಾಗ ಅಳಬೇಕು. ಎಲ್ಲ ಭಾವನೆಗಳನ್ನ ಭಾನುವಾರನೇ ಬನ್ನಿ ಅಂತ ಹೇಳೋಕ್ಕಾಗುತ್ತಾ? ಇನ್ಸ್ಟಾಗ್ರಾಮ್ ಅಲ್ಲಿ ಜಾಸ್ತಿ ಮೆಸೇಜ್ ಬರೋದೆ ಮೈ ಫಸ್ಟ್ ಕ್ರಶ್ ಮ್ಯಾಮ್ ಅಂತ ಕಳಿಸ್ತಾರೆ. ಯು ಆರ್ ಮೈ ಫಸ್ಟ್ ಕ್ರಶ್ ಮ್ಯಾಮ್ ಅಂತ ಕಳಿಸ್ತಾರೆ. ಸೊ ಆವಾಗ ಒಂದೊಂದ್ಸತಿ ನಾಚಿಕೆ ಆಗುತ್ತೆ, ಒಂದೊಂದ್ಸತಿ ಖುಷಿ ಆಗುತ್ತೆ. ಜೀವನ ಚೈತ್ರ ನಾದಮಯ ಅಂತ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ನ್ಯಾಷನಲ್ ಅವಾರ್ಡ್ ಬಂತು. ಅದರಲ್ಲಿ ಪುಟ್ಟದಾಗ 10 ಸೆಕೆಂಡ್ಗೆ ಸರಸ್ವತಿ ಬರ್ತಾಳೆ. ಸೊ ನನಗೇನು ಅಂದರೆ ರಾಜ್ಕುಮಾರ್ ಅವ್ರ ಜೊತೆ ಮಾಡ್ತಾ ಇದ್ದೀನಿ, ಇನ್ನೇನು ಬೇಕು ನನಗೆ ಅನ್ನೋದು ಒಂದು ಖುಷಿ ಇತ್ತು. ಶೂಟಿಂಗ್ ಮಾಡ್ಬೇಕಾದ್ರೆ ರಾಜ್ಕುಮಾರ್ ಅವರು ಎದ್ದು ನಿಂತ್ಕೊಂಡು ನಮಸ್ಕಾರ ಮಾಡಿಬಿಟ್ಟ. ಅವರು ತಕ್ಷಣ ನಮಸ್ಕಾರ ಮಾಡಿಬಿಟ್ರು. ನನಗೆ ಕೈ ನಡಕ್ತಿದೆ, ಏನು ಮಾಡೋದಿಲ್ಲ. ಯಾಕೆಂದ್ರೆ ಕರ್ನಾಗ್ ಅವ್ರ ಜೊತೆಗೆ ಇದೊಂದು ಕತೆ ಹೇಳಲೇಬೇಕು ನಾನು. ರಸ್ತೆ ರಾಜ ಅಂತ ಒಂದು ಸಿನಿಮಾ ಬಂತು. ನಾನು ಅದರಲ್ಲಿ ಕುರುಡಿ, ಈ ಹುಡುಗಿನ ಬೇಡ ನಂಗೆ ಈ ಹುಡುಗಿ ಬೇಡ ಅಂತ ಅಂದ್ಬಿಟ್ರು. ಯಾಕೆ ಅಂದ್ರೆ ನನ್ನ ಸಿನಿಮಾಗೆ ಬರಕ್ ಮುಂಚೆ ಕಾಳಿಂಗ ಸರ್ಪ ಅಂತ ಒಂದು ಸಿನಿಮಾ ಮಾಡ್ತಿದ್ರು. ಸೊ ಅದು ಇವ್ರಿಗೆ ನೋಡಿ, ಅಯ್ಯೋ ಈ ಹುಡುಗಿನ ಬೇಡ ನಮಗೆ ಅಂದ್ರು. ಒಂದು ಅವರ ಬ್ಯಾನರಿಂದ ಬಂದಿಲ್ಲ ಅನ್ನೋದು ಒಂದು ಬೇಜಾರಿದ್ರೆ, ಬಟ್ ಎಲ್ಲ ಥರದ ಬ್ಲೆಸ್ಸಿಂಗ್ಸು ನನಗೆ ಅವ್ರ ಫ್ಯಾಮಿಲಿಯಿಂದ ಸಿಕ್ಕಿದೆ. ದೊರೆಲಿ ಇಂಪಾರ್ಟೆಂಟ್ ಮೇನ್ ಹೀರೋಯಿನ್ ಕ್ಯಾರೆಕ್ಟ್ರು ಅಂತ ಬಂತು. ಆವಾಗ ನಮ್ಮ ಮನೇಲಿ ಯಾರೂ ಒಪ್ಪಲಿಲ್ಲ. ಎವ್ರಿ ಡೇ ನಂಬ್ತಿರೋ ಬಿಡ್ತಿರೋ ಶಿವಮಣಿ ಅವರು ಡೈರೆಕ್ಟರ್ ಅವರು ಬರೋರು ನಮ್ಮ ಮನೆಗೆ. ಓಕೆನಮ್ಮ ನಾಳೆ ಹೇಳ್ತೀನಿ ಅಂತಲೇ ಇದೆ. ಯಾಕೆಂದರೆ ಏನು ಕೊಳ್ಳೆಗಾಲಕ್ಕೆ ಹೋಗ್ತೀವಿ, ಅಲ್ಲಿ ಹಿಂಗಿದ್ದಾರೆ ಜನ, 200 ಜನ ಗದ್ದೆಯಲ್ಲಿ ನಾವಿಬ್ಬರು ಡ್ಯಾನ್ಸ್ ಮಾಡಬೇಕು, 200 ಜನ ಅಟ್ಯಾಕ್ ಮಾಡಿಬಿಟ್ರು. ಸುಮ್ಮನೆ ನನ್ನ ಕೈ ಇಟ್ಕೊ ಅಂದರು. ಸಾಂಗ್ ಶೂಟಿಂಗಲ್ಲಿ ಹಿಂಗೆ ಇಟ್ಕೊಂಡು ದಾಬಾ ಹೇಳ್ಕೊಂಡು ಹೊಟ್ಟೋದ್ರು. ಅವಾಗ ಅವ್ರ ಕೈಯಲ್ಲಿ ರಾಡೆಲ್ಲ ಹಾಕಿದ್ದಾರೆ ಆಪ್ರೇಷನ್ ಆಗಿ. ಒತ್ತಿಟ್ಬಿಟ್ಟಿದ್ದೀನಿ, ನಂಗೆ ಗೊತ್ತೇ ಇಲ್ಲ. ಒಂದು ಚೂರು ಪುಟಕ್ ನೋವು ಒತ್ತಬೇಡ ಏನೂ ಅಂದಿಲ್ಲ. ನನಗೆ ಯಾವತ್ತೂ ಸಿನಿಮಾ ಅಥವಾ ಸೀರಿಯಲ್ ಬೇರೆ, ನಾವು ಆ್ಯಕ್ಟಿಂಗ್ ಕಡಿಮೆ ಮಾಡಬೇಕು, ಆ್ಯಕ್ಟಿಂಗ್ ಜಾಸ್ತಿ ಮಾಡಬೇಕು ಅಂತಿರಲಿಲ್ಲ. ಆಗಿನ ಟ್ರೆಂಡೇ ಬೇರೆ, ಈಗಿನ ಟ್ರೆಂಡೇ ಬೇರೆ. ನಾ ಆವಾಗ ಭಾಗೀರಥಿ ಅಂತ ಒಂದು ಸೀರಿಯಲ್ ಮಾಡ್ತಿದ್ದೆ. ಸೊ ಒಂದು ಹೆಣ್ಮಗಳು ಈ ಒಂದು ಕತೆ ನೋಡಿ, ಈ ಒಂದು ಸೀರಿಯಲ್ ನೋಡಿ, ಅವಳು ನಿಜ ಜೀವನದಲ್ಲಿ ಅದನ್ನು ಅಳವಡಿಸ್ಕೊಂಡು ಅವಳು 180 ಜನಕ್ಕೆ ಕೆಲಸ ಕೊಟ್ಟಿದ್ದಾಳೆ ಅಂದರೆ ಅದು ಸಾಧನೆ ನಂದು ಅಂತ ಅನಿಸ್ತು. ನಾವು ಮಾಡೋ ಪಾತ್ರ ಬರೀ ಒಂದು ಮನೋರಂಜನೆ ಆಗಿರಬಾರ್ದು, 4 ಜನಕ್ಕೆ ಅನುಕೂಲ ಆಗಬೇಕು, ಉಪಯೋಗ ಆಗಬೇಕು, ಇನ್ಸ್ಪೈರ್ ಆಗಬೇಕು. ನಾವು ಯಾವ ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿದ್ರು ನಮಗೆ ದುಡ್ಡು ಬಂದುಬಿಡತ್ತೆ, ಆದರೆ ಅದು ಇಂಪ್ಯಾಕ್ಟ್ ಏನಿರುತ್ತೆ ಅದು ಬಹಳ ಮುಖ್ಯ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.